ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಳಗಾವಿಯಲ್ಲಿ ಕನ್ನಡಿಗರ ಪ್ರತಿಭಟನೆ ಜೋರಾಗಿದೆ. ಆಕ್ರೋಶ ಇನ್ನೂ ಕೂಡ ಆರಿಲ್ಲ, ಆ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಇನ್ನ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ಏನು ವಿರೂಪಗೊಳಿಸಲಾಗಿತ್ತು ಇದನ್ನ ಮತ್ತೊಮ್ಮೆ ಆ ಒಂದು ಕತ್ತಿಯನ್ನ ಜೋಡಿಸಿ ಮರುಸ್ಥಾಪನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅದಕ್ಕೂ ಮುಂಚೆ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ರಾಷ್ಟ್ರ ಭಕ್ತ ರಾಯಣ್ಣ ಅವರಿಗೆ ಗೌರವವನ್ನ ಸಲ್ಲಿಸಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಕನ್ನಡಿಗರು ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾ ಇರುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಗೆ ದುಷ್ಕರ್ಮಿಗಳು ಅದನ್ನ ವಿರೂಪಗೊಳಿಸಿದ್ದು, ಆ ಒಂದು ಪ್ರತಿಮೆಯನ್ನ ಮತ್ತೆ ಈಗ ರೆಡಿ ಮಾಡಲಾಗಿದೆ. ರಾಷ್ಟ್ರ ಭಕ್ತ ದೇಶಭಕ್ತ ರಾಯಣ್ಣ ಅವರ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ. ಆ ಖಡ್ಗ ಇರಲಿಲ್ಲ, ಮೊನ್ನೆ ಅದನ್ನ ಕಟ್ ಮಾಡಲಾಗಿತ್ತು. ಈಗ ಮತ್ತೆ ಮರುಜೋಡಣೆ ಆಗಿದೆ. ಮರುಜೋಡಣೆ ಆದ ನಂತರ ಈಗ ಅಲ್ಲಿ ಅಭಿಷೇಕವನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕ್ಷೀರಾಭಿಷೇಕ ಮಾಡ್ತಾ ಇರುವಂಥದ್ದನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ರಾಯಣ್ಣ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಿದ್ದಾರೆ. ನಾಡಿನ ಆಸ್ತಿ, ಇಡೀ ದೇಶದ ಆಸ್ತಿ ರಾಯಣ್ಣ ಅವರು. ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಒಂದು ಹೋರಾಟ ಇತ್ತು, ಕಿಚ್ಚಿತ್ತು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥವ್ರು, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟ ಆಗಿದ್ದಂಥವರು ರಾಯಣ್ಣ ಅವರು. ಅವರ ಮೂರ್ತಿಯನ್ನ ವಿರೂಪಗೊಳಿಸಿದ್ರು ದುಷ್ಕರ್ಮಿಗಳು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ರಾಷ್ಟ್ರ ಭಕ್ತನಿಗೆ ಗೌರವವನ್ನ ಕೊಡ್ಲಾಗ್ತಾ ಇದೆ, ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ, ಮತ್ತೆ ಮರುಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿನ ಜನರ ಉತ್ಸಾಹವನ್ನ ನೋಡ್ತಾ ಇದ್ದೆ. ಇನ್ನೆಷ್ಟೊತ್ತಾಗುತ್ತೆ ಮರುಸ್ಥಾಪನೆ ಮಾಡ್ಲಿಕ್ಕೆ? ಪೃಥ್ವಿರಾಜ್, ಈಗ ಮರುಸ್ಥಾಪನೆಗೆ ಎಲ್ಲ ಪೂಜಾ ಕಾರ್ಯಗಳನ್ನು ಮಾಡಲಾಗಿದೆ. ಬೆಳಗಾವಿಯ ಪೀರನ್ನು ಅನುಗೋಳದ ಕನಕದಾಸ ಲೇಔಟ್ನಲ್ಲಿ ನೋಡಬಹುದು. ಈಗ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯ ಬಡಾವಣೆ ಪಾಲ್ಗೊಂಡಿದ್ದಾರೆ. ಏನು ರಾಷ್ಟ್ರಭಕ್ತರ ಮೂರ್ತಿಗೆ 2 ದಿನಗಳ ಹಿಂದೆ ಒಂದು ದುಷ್ಕರ್ಮಿಗಳು ಒಂದು ಹಾನಿಯನ್ನ ಮಾಡಿದ್ರು. ಯಾವ ಸ್ಥಳದಲ್ಲಿ ಮೂರ್ತಿ ಇತ್ತು ಈಗ ಅದೇ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಮತ್ತು ಈ ಮೂರ್ತಿಗೆ ಸ್ಥಳ ನಿಗದಿ ಅಂದ್ರೆ ಕೆರೆ ಮಧ್ಯದಲ್ಲಿ ಮಾಡಬೇಕು ಅಂತೇಳಿ ಗ್ರಾಮಸ್ಥರ ಪ್ಲಾನ್ ಇದೆ. ಆದ್ರೆ ಅದು ಕೆರೆ ಅಭಿವೃದ್ಧಿ ಆಗಿರಲಿಲ್ಲ, ಹಾಗಾಗಿ ಈ ಒಂದು ಭಾಗದಲ್ಲಿ ಇಟ್ಟಿದ್ರು. ಆಗ ಅಲ್ಲೇನೆ ಮೂರ್ತಿಯನ್ನ ಭಗ್ನ ಮಾಡಲಾಗಿತ್ತು. ಆದ್ರೆ ಮತ್ತೀಗ ಏನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೂರ್ಣ ಕುಂಭ ಸ್ವಾಗತವನ್ನ ಮಾಡಲಾಗಿತ್ತು. ಜೊತೆಗೆ ರಾಷ್ಟ್ರಭಕ್ತರು ಅನೇಕ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಕನ್ನಡ ಬಾವುಟ ಹಿಡಿದು ಬೆಳಗಾವಿ ನಮ್ಮದು ಅಂತ ಹೇಳಿ ಘೋಷಣೆ ಕೂಗಿ ಈಗ ರಾಯಣ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಏನು ಈಗ ಎಲ್ಲ ಪೂಜಾ ಕಾರ್ಯಗಳು ನಡೆದಿರ್ತಕ್ಕಂಥ ನೋಡ್ಬೋದು. ಅದ್ದೂರಿಯಾಗಿ ಒಂದು ಬಡಾವಣೆಯಲ್ಲಿ ಸಂಭ್ರಮದ ವಾತಾವರಣ ಮನೆಯಾಗಿದೆ. ಪಟಾಕಿಯನ್ನು ಹೊಡೆಯೋದ್ರ ಮೂಲಕ ರಾಷ್ಟ್ರಭಕ್ತನಿಗೆ ಒಂದು ಗೌರವವನ್ನು ಸಲ್ಲಿಸಲಾಗಿದೆ. ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಬ್ರದರ್, ಈ ಮೂರ್ತಿ ಮೊದಲೆಲ್ಲಿತ್ತು, ಈಗ ಎಲ್ಲಿ ಸ್ಥಾಪನೆ ಮಾಡಿದ್ರಿ? ಏನನ್ನ ಮೊದಲು ಇಲ್ಲೇ ಇತ್ತು ಇದು ಮೂರ್ತಿ. ಅದೇ ರೀತಿಯಾಗಿ ಮೂರ್ತಿ ಮತ್ತೆ ಇಲ್ಲೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದೀವಿ. ಮುಂದೆ ಏನ್ ಮಾಡೋ ಪ್ಲಾನ್ ಇದೆ? ಮುಂದೆ ನಾವೀಗ ಇನ್ನು ನಮ್ಮ ಸಮಾಜ ಮುಖಂಡರೆಲ್ಲ ಸೇರಿ ಅದರ ಬಗ್ಗೆ ಸಭೆ ಮಾಡಿಕೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ತಾ ಇದ್ದೀವಿ. ಎಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಇದನ್ನ ನಾವು ಸೋಮನ್ ಕೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತಿತ್ತು. ಅದೇ ರೀತಿಯಾಗಿ ನಾವು ಮುಂದಿನ ಕ್ರಮವನ್ನು, ನಿರ್ಧಾರವನ್ನು ನಮ್ಮ ಮುಖಂಡರ ಜೊತೆ ಸಭೆ ಮಾಡಿಕೊಂಡು ಹೇಳ್ತೀವಿ. ಸರ್, ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದನ್ನು ಅವರೇ ರೆಡಿ ಮಾಡಿಸ್ಕೊಟ್ಟಿದ್ದಾರೆ ನಮಗೆ. ಅವರಿಗೆ ತುಂಬ ಧನ್ಯವಾದ ತಿಳಿಸೋಕೆ ಬಯಸ್ತೀನಿ. ಆಮೇಲೆ ನಾವು ಇಲ್ಲೇ ಮೊದಲಿದ್ದಂಥ ಸ್ಥಳದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗಾಗಲೇ ಸೋಮನ್ ಕೆರೆಯಲ್ಲಿ 15 ಅಡಿ ಕಂಚಿನ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಂತ ಹಲವಾರು ಜನರಿಗೆ ಕೇಳಿದ್ದೀವಿ, ಅಧಿಕಾರಿಗಳು ಹೇಳಿದ್ದೀವಿ, ಕೆಲವೊಬ್ಬರು ಬೀಟಾಗಿ ಹೇಳಿದ್ದೀವಿ. ಎಲ್ಲರೂ ಸಾಥ್ ಕೊಡ್ತೀವಿ ಅಂತ ಹೇಳಿದಾರೆ. ಬಟ್ ಅದು ಅಷ್ಟು ಟೈಮ್ ಕೊಟ್ಟಿದ್ದೀವಿ. ಆ ಟೈಮಲ್ಲಿ ಆಗಲಿಲ್ಲ, ಮತ್ತೆ ಮುಂದಿನ ನಿರ್ಧಾರ ಪ್ರಕಟಿಸ್ತೀವಿ ಏನು ಮಾಡಬೇಕಂತ. ಪೂಜೆ ಕ್ಷೀರಾಭಿಷೇಕ ಮಾಡಿದ್ವಿ, ಹಾಲಾಭಿಷೇಕ, ಈ ಎಲ್ಲ ಅಭಿಷೇಕ ಮಾಡಿ ಈಗ ಪೂಜೆ ಮುಕ್ತಾಯ ಆಗ್ತದೆ. ಪೂಜೆ ಮಾಡ್ತಾ ಇದೀವಿ. ಈ ಬಡಾವಣೆ ಜನ ಎಲ್ಲ, ಹೊರಗಿನ ಜನ ಸಹಿತ ಬಂದಿದ್ದಾರೆ. ಎಲ್ಲ ರಾಯಣ್ಣ ಭಕ್ತರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಕಾನೂನು ಕ್ರಮ ಕೈಗೊಳ್ಳಬೇಕು. ಅದನ್ನ ಖಂಡಿತವಾಗಿ ನಮ್ಮ ಅಧಿಕಾರಿಗಳು ಮಾಡ್ತಾರೆ, ನಂಬಿಕೆ ನಮಗಿದೆ. ಇಲ್ಲ, ಅದು ರಾಯಣ್ಣನ ಅಭಿಮಾನಿಗಳು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ನಾವು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಎಲ್ಲರಿಗೂ ದುಃಖಾನೇ. ಎಷ್ಟೇ ಒಂದು ಸ್ವಲ್ಪ ಪೆಟ್ಟಿದ್ರು, ಹೆಚ್ಚು ಪೆಟ್ಟಿದ್ರು ಅದು ದುಃಖಾನೇ. ಸ್ವಲ್ಪ ಅದು ಖಡ್ಗ ಕಿತ್ತು, ಆಮೇಲೆ ಅದು ಡಾಲನ್ನು ಕಿತ್ತು ಎಸ್ದಿದ್ರು, ಮುಖಕ್ಕೆ ಸ್ಕ್ರಾಚ್ ಮಾಡಿ ಹೋಗಿದ್ರು. ಈಗೆಲ್ಲ ರೆಡಿ ಆಗಿದೆ. ಇದ್ದಂಥ ಸ್ಥಳದಲ್ಲೇ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದೀವಿ.
ಸ್ಥಳೀಯರ ಮಾತ್ರ ಮತ್ತೊಂದು ಕಡೆ ನೋಡಬಹುದು ಈಗ ಕನ್ನಡ ಪರ ಘೋಷಣೆಯನ್ನು ಕೂಡ ಸ್ಥಳದಲ್ಲಿ ಹಾಕ್ತಿದೆ. ಏನು ರಾಷ್ಟ್ರಭಕ್ತ ರಾಯಣ್ಣ ಮತ್ತು ರಾಯಣ್ಣನಿಗೆ ಒಂದು ಘೋಷಣೆಗಳ ಮೂಲಕ ಎಲ್ಲರೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಅನುಗೋಳದ ಕನಕದಾಸ ಲೇಔಟ್ನಲ್ಲಿ ಸದ್ಯ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕನ್ನಡ ಬಾವುಟವನ್ನು ಹಿಡಿದು ರಾಯಣ್ಣ ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಯಲ್ಲಿ ಇಡೀ ಬಡಾವಣೆಯ ಜನ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ರಾಯಣ್ಣ ರಾಯಣ್ಣ ಅಂತಕ್ಕಂತಹ ಒಂದು ಘೋಷಣೆಯನ್ನು ಹಾಕ್ತಿದ್ದಾರೆ. ಇಡೀ ಬಡಾವಣೆಯಲ್ಲಿ ಇವತ್ತು ಸಂಭ್ರಮದ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾರು ರಾಯಣ್ಣನ ಪ್ರತಿಮೆಯನ್ನ ಧ್ವಂಸ ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕೂಡ ಸ್ಥಳೀಯರ ಆಗ್ರಹವಾಗಿದೆ. ಏನು ಪೊಲೀಸ್ ಅಧಿಕಾರಿಗಳು ಈ ಒಂದು ಮೂರ್ತಿಯನ್ನ ರೆಡಿ ಮಾಡಿ ಈಗ ಕೊಟ್ಟಿದ್ದಾರೆ. ಚಂದ್ರಕಾಂತ್ ಸುಗಂಧಿ ಅಲ್ಲಿ ಪ್ರತಿಮೆಯೆಲ್ಲ ವಿರೂಪಗೊಳಿಸಿದ್ರು. ರಾಷ್ಟ್ರ ಭಕ್ತನ ಪ್ರತಿಮೆಗಳು ಪುತ್ಥಳಿಗಳು ರಾಜ್ಯದಾದ್ಯಂತ ಸಾವಿರಾರು ಕಡೆ ಇದಾವೆ. ಒಂದು ಕಡೆ ವಿರೂಪಗೊಳಿಸಿದ ತಕ್ಷಣ ಅವರ ರಾಷ್ಟ್ರ ಭಕ್ತಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅಲ್ಲಿ ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ, ಪ್ರೊಟೆಕ್ಟ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮಿಂದ. ಚಂದ್ರಕಾಂತ್ ಸುಗಂಧಿ, ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಅಲ್ಲಿ ಮರು ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅಲ್ಲಿರುವಂತ ರಾಯಣ್ಣನ ಅಭಿಮಾನಿಗಳು ಕನ್ನಡಿಗರು ಎಲ್ಲರೂ ಕೂಡ ರಾಯಣ್ಣನ ಪರವಾಗಿ ಘೋಷಣೆಯನ್ನ ಕೂಗ್ತಾ ರಾಷ್ಟ್ರ ಭಕ್ತನ ಒಂದು ಪುತ್ಥಳಿಯನ್ನ ಮತ್ತೊಮ್ಮೆ ಮರುಸ್ಥಾಪನೆಯನ್ನ ಮಾಡ್ತಾ ಇರುವಂಥದ್ದು. ಮತ್ತೊಂದು ವಿಚಾರ, ಇಲ್ಲಿ ವಿರೂಪಗೊಂಡಿದ್ದಂತಹ ಸಂದರ್ಭದಲ್ಲಿ ಆ ಕತ್ತಿಯೆಲ್ಲ ಮುರಿದಾಕಲಾಗಿತ್ತು. ಅದನ್ನೆಲ್ಲವನ್ನೂ ಕೂಡ ಮತ್ತೆ ಸರಿ ಮಾಡಿಸ್ಕೊಟ್ಟಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಸರಿ ಮಾಡಿಸಿದ್ದಾರಂತೆ. ಅಲ್ಲೊಬ್ರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಧನ್ಯವಾದವನ್ನ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳು ಸರಿ ಮಾಡಿಸಿದ್ದಾರೆ ಅಂತ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ನೇರ ಸಂಪರ್ಕದಲ್ಲೇ ಇದ್ದಾರೆ. ಸುಗಂಧಿ, ನಾವು ಗಮನಿಸ್ತಾ ಇದ್ವಿ, ನಾನು ಹೇಳ್ತಾ ಇದ್ದೆ ರಾಯಣ್ಣ ಅವರ ಪ್ರತಿಮೆ ರಾಜ್ಯದಾದ್ಯಂತ ಸಾವಿರಾರು ಕಡೆ ಇದೆ. ಇನ್ನ ಇಲ್ಲೊಂದು ಕಡೆ ವಿರೂಪಗೊಳಿಸಿದಂತಹ ಸಂದರ್ಭದಲ್ಲಿ ಅವ್ರ ರಾಷ್ಟ್ರಭಕ್ತಿಯನ್ನ ಈ ವಿರೂಪಗೊಳಿಸಿದ ತಕ್ಷಣ ಪ್ರಶ್ನೆ ಮಾಡಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅವ್ರ ರಾಷ್ಟ್ರಭಕ್ತಿ ಏನು ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಿರುವಂಥದ್ದು. ಬಟ್ ಅಲ್ಲಿ ಈ ರೀತಿಯಾಗಿ ಸಾಕಷ್ಟು ಬಾರಿ ಆಗ್ತಾ ಇರುತ್ತಲ್ಲ, ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ, ಅಂದ್ರೆ CCTVಯನ್ನ ಸುತ್ತ ಏನಾದರೂ ಅಳವಡಿಸ್ತಾ ಇದ್ದಾರಾ ಅಥವಾ ಪೊಲೀಸರನ್ನ ಏನಾದರೂ ಅಲ್ಲಿಗೆ ಒಬ್ಬರನ್ನ ಅಂತ ನಿಯೋಜನೆ ಮಾಡುವಂತ ಒಂದು ಐಡಿಯಾಸ್ ಏನಾದರೂ ಇದೆಯಾ? ಬಿಗಿ ಭದ್ರತೆಯನ್ನ ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಬಿಗಿ ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ, ಯಾಕಂದ್ರೆ ಇದು ಕೆರೆ ಪಕ್ಕದಲ್ಲಿ ಇರೋದ್ರಿಂದ ಇಲ್ಲಿ ಒಂದು CCTVಯನ್ನು ಅಳವಡಿಸಬೇಕು. ಜೊತೆಗೆ ಏನು ಈ ಸ್ಥಳೀಯ ಪೊಲೀಸ್ ಠಾಣೆ ಇದೆ ಟಿಳಕವಾಡಿ, ಪೊಲೀಸರು ಕೂಡ ಸ್ಥಳದಲ್ಲಿ ಬಿಗಿ ಭದ್ರತೆ ಒದಗಿಸಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ಯಾವ ಸ್ಥಳದಲ್ಲಿ ಮೂರ್ತಿಯನ್ನ ವಿರೂಪಣೆಗೊಳಿಸಲಾಗಿತ್ತು ಅದೇ ಸ್ಥಳದಲ್ಲಿ ಮರುಸ್ಥಾಪನೆಯನ್ನ ಮಾಡಲಾಗಿದೆ. ಇಡೀ ಬಡಾವಣೆಯ ಜನ ರಾಯಣ್ಣನಿಗೆ ಬಂದು ಆರತಿಯನ್ನೆತ್ತಿದ್ದಾರೆ ಮತ್ತು ವಿಶೇಷ ಪೂಜೆ ಏನಂದ್ರೆ ಕ್ಷೀರಾಭಿಷೇಕ ಮತ್ತು ನೀರಿನ ಅಭಿಷೇಕವನ್ನ ಮಾಡಿ ಈಗ ಮೂರ್ತಿಯನ್ನ ಮತ್ತೆ ಮರುಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದೇ ಮೂರ್ತಿಗೆ ಕಳೆದ 2 ದಿನಗಳ ಹಿಂದೆ ದುಷ್ಕರ್ಮಿಗಳು ಹಾನಿಯನ್ನ ಮಾಡಿದ್ರು. ಈಗ ಅದೇ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದ್ದು ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಲಾಗಿದೆ. ಇನ್ನು ಈ ಕೆರೆ ಇದೆ ಕನಕದಾಸ ಲೇಔಟ್ನಲ್ಲಿ, ಕೆರೆಯನ್ನ ಅಭಿವೃದ್ಧಿ ಮಾಡಬೇಕು. ಕೆರೆಯ ಮಧ್ಯದಲ್ಲಿ ರಾಯಣ್ಣನ ಕಂಚಿನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಉದ್ದೇಶ ಸ್ಥಳೀಯರದಾಗಿತ್ತು. ಹಾಗಾಗಿನೇ ಈ ಒಂದು ಮೂರ್ತಿಯನ್ನ ಇಲ್ಲಿ ತಂದು ಇಡಲಾಗಿತ್ತು. ದುಷ್ಕರ್ಮಿಗಳು ಈ ಒಂದು ಸಮಯವನ್ನ ದುರುಪಯೋಗಪಡಿಸಿಕೊಂಡು ಹಾನಿಯನ್ನು ಮಾಡಿದ್ರು. ಈಗ ಸದ್ಯ ಮೂರ್ತಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಸ್ಥಳದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ನೋಡಬಹುದು ಇಡೀ ಬಡಾವಣೆಯ ಜನ ಕನ್ನಡ ಬಾವುಟಗಳೊಂದಿಗೆ ಈ ಒಂದು ಸ್ಥಳದಲ್ಲಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಸಂಭ್ರಮದ ವಾತಾವರಣ ಇದೆ. ಏನು ರಾಯಣ್ಣನ ಮೂರ್ತಿಗೆ ಬಿಗಿ ಭದ್ರತೆ ಒದಗಿಸುವ ವಿಚಾರವಾಗಿ ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿ ಜೊತೆಗೆ ಮಾತುಕತೆ ನಡೆಸಲಾಗಿದೆ. ಏನು ಪೊಲೀಸ್ ಅಧಿಕಾರಿಗಳು ಒಂದು ದಿನದಲ್ಲಿ ಒಂದು ಮೂರ್ತಿಯನ್ನು ವಾಪಸ್ ನೀಡಿದ ಬಗ್ಗೆಯೂ ಕೂಡ ಸ್ಥಳೀಯರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಯಾರು ರಾಷ್ಟ್ರಭಕ್ತರ ಮೂರ್ತಿಗೆ ಒಂದು ಹಾನಿಯನ್ನು ಮಾಡಿದ್ರು ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗ ನೋಡ್ಬೋದು, ಈಗ ರಾಯಣ್ಣನ ಪರ ಘೋಷಣೆಗಳು ಬೆಳಗಾವಿಯ ಕನಕದಾಸ ಲೇಔಟ್, ಬರೀ ಬೆಳಗಾವಿಯ ಕನಕದಾಸ ಅಷ್ಟೇ ಅಲ್ಲ, ಇಡೀ ಸುತ್ತಮುತ್ತ ಬಡಾವಣೆಯ ಜನ ಕೂಡ ಈ ಒಂದು ಸ್ಥಳದಲ್ಲಿ ಆಗಮಿಸಿ ಸಂಭ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಈಗ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಈ ರೀತಿ ಆಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಜೊತೆಗೆ ಇದಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಬೇಕಿದೆ. ಪೃಥ್ವಿರಾಜ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ರಿ ಅಲ್ಲಿನ ಮಕ್ಕಳ ಕಿಚ್ಚು ಕೂಡ, ಅವರ ಘೋಷಣೆಯನ್ನ ನೋಡ್ತಾ ಇದ್ರಿ, ಅವರ ಜೋಶನ್ನ ನೋಡ್ತಾ ಇದ್ರಿ. ಇದೆಲ್ಲವೂ ಕೂಡ ರಾಷ್ಟ್ರ ಭಕ್ತ ರಾಯಣ್ಣನಿಗೆ ಸಲ್ಲಿಸ್ತಾ ಇರುವಂತ ಗೌರವ. ಯಾಕಂದ್ರೆ ರಾಯಣ್ಣನ ಕಿಚ್ಚು ಕೂಡ ಹಂಗೆ ಇತ್ತು. ನಮ್ಮ ರಾಷ್ಟ್ರಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಂತ ರಾಯಣ್ಣ ಅವರ ಪ್ರತಿಮೆಯನ್ನ ವಿರೂಪಗೊಳಿಸಿದ್ದಕ್ಕೆ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬರೀ ಅಲ್ಲಲ್ಲ, ರಾಜ್ಯದಾದ್ಯಂತ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದು ರಾಯಣ್ಣನ ಶಕ್ತಿ. ಅಂದ್ರೆ ರಾಯಣ್ಣನ ಶಕ್ತಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಬಟ್ MES ನವರಿಗೆ ಪಾಠ ಕಲಿಸಬೇಕಾಗಿದೆ. ಅದು ಯಾವ ರೀತಿಯಾಗಿ ಪಾಠ ಕಲಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ.
ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ನಿಷೇಧಾಜ್ಞೆ ನಡುವೆಯೂ ಕೂಡ ಪ್ರತಿಭಟನೆ ನಡೆಯಿತು. ಪೀರನವಾಡಿಯಲ್ಲಿ ಸೇರಿದ್ರು ನೂರಾರು ಕನ್ನಡ ಪರ ಹೋರಾಟಗಾರರು. ಪ್ರತಿಭಟನಾ ರ್ಯಾಲಿಯನ್ನ ತಡೆದ್ರು ಪೊಲೀಸರು, ಕೆಲವರನ್ನ ವಶಕ್ಕೆ ಪಡೆದ್ರು, ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ್ರು. ಮತ್ತೆ ಕಾರ್ಯಕರ್ತರು ಆಗಮಿಸ್ತಾನೆ ಇದ್ದಾರೆ. ಸ್ಥಳದಲ್ಲೇ ಡಿಸಿಪಿ ವಿಕ್ರಮ ಅಮಟೆ ಮೊಕ್ಕಾಂ ಹೂಡಿದ್ದಾರೆ ಪರಿಸ್ಥಿತಿಯನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಕನ್ನಡ ಪರ ಸಂಘಟನೆಯ ಸಾಕಷ್ಟು ಕನ್ನಡಿಗರು ಅಲ್ಲಿ ಬಂದು ಜಮಾವಣೆಗೊಂಡಿದ್ರು. ಪಾದಯಾತ್ರೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪೀರನವಾಡಿಯಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸಂದರ್ಭದಲ್ಲಿ ನಿಷೇಧಾಜ್ಞೆ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಮಾಡಂಗಿಲ್ಲ ಪ್ರತಿಭಟನೆಯನ್ನ ಅಂತ ಅಲ್ಲಿದ್ದಂಥ ಪೊಲೀಸರೆಲ್ಲರೂ ಕೂಡ ಎಚ್ಚರಿಸಿದ್ದಾರೆ. ಪ್ರತಿಭಟನೆ ಸಾಕ್ತಾ ಇತ್ತು, ಯಾಕೆಂದರೆ ಕಿಚ್ಚು ಅಷ್ಟು ಈಸಿಯಾಗಿ ಆರೋದಿಲ್ಲ ಪೊಲೀಸರ ಒಂದೆರಡು ಮಾತುಗಳು, ಸಮಾಧಾನದ ಮಾತುಗಳಿಗೆ. ಸೊ ಹೀಗಾಗಿ ಕೆಲವರನ್ನ ಬಂಧಿಸಿದ್ರು. ಬಂಧಿಸಿದಂತೆ ಮತ್ತಷ್ಟು ಜನ ಜಾಸ್ತಿ ಆಗ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಪೀರನವಾಡಿಯಲ್ಲಿ. ಡಿಸಿಪಿ ವಿಕ್ರಮ ಅಮಟೆ ಜೊತೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಅನ್ನ ಕೈಗೊಳ್ಳಲಾಗಿದೆ ಬೆಳಗಾವಿಯಾದ್ಯಂತ ಅನ್ನೋದ್ರ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ. ಸಂಗೊಳ್ಳಿ ರಾಯಣ್ಣ ಮೂರ್ತಿ ಭಗ್ನದ ನಂತರ ಅವರ ಸ್ವಗ್ರಾಮ ಪೀರನವಾಡಿಯಲ್ಲಿ ಇವತ್ತು ಹೋರಾಟಗಳು ಮುಂದುವರೆದಿದ್ದಾವೆ. ಇಲ್ಲಿಂದ ಏನು ಆನುಗೋಳಕ್ಕೆ ಏನು ಪಾದಯಾತ್ರೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ನೂರಾರು ಕರವೇ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಬೆಳಗಾವಿ ಡಿಸಿಪಿ ಆದಂಥ ಆಮಟೆ ಅವರಿದ್ದಾರೆ. ಸರ್, ಇವತ್ತು ನೂರಾರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರಿ, ಏನು ಯಾವ ರೀತಿ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ ಸರ್? ಏನಿಲ್ಲ, ನಮ್ಮ ಬೆಳಗಾವಿ ನಗರದಲ್ಲಿ ಏನು ಪ್ರತಿಬಂಧಕಾಜ್ಞೆ ಇದೆ 144 CRPC ಅಡಿಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ಏನು ಆದೇಶ ಮಾಡಿದ್ದಾರೆ, ಅದರ ಪ್ರಕಾರ 4 ಜನಕ್ಕಿಂತ ಹೆಚ್ಚಿಗೆ ಜನ ಸೇರಬಾರ್ದು, ಪ್ರತಿಭಟನೆಗಳನ್ನು ಮಾಡಬಾರ್ದು ಅಂತಿದೆ. ನಾವೆಲ್ಲ ಪ್ರತಿಭಟನಾಕಾರರಿಗೆ, ಸಂಘಟನಾಕಾರರಿಗೆ ನಾವು ಮುಂಚೆನೆ ಮಾಹಿತಿಯನ್ನು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ, ಮಾಧ್ಯಮಗಳ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ವಿ, ಎಲ್ಲರಿಗೂ ಮಾಹಿತಿ ಇದೆ. ಆದರೂ ಕೆಲವೊಬ್ಬರು ಬಂದ್ಬಿಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಬೇರೆ ರೀತಿಯಿಂದ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥದ್ದು ಕೆಲವೊಬ್ಬರು, ಎಲ್ಲರೂ ಅಲ್ಲ, ಮಾಡ್ತಾ ಇದ್ದಾರೆ. ಬಟ್ ಆವಾಗಲೇ ಬಂದಿರತಕ್ಕಂಥ ಸಂಘಟನಾಕಾರರು, ಪ್ರತಿಭಟನಾಕಾರರು ನಮ್ಮ ಜೊತೆ ಮಾತಾಡಿದ ಮೇಲೆ ಅವ್ರು ನಮಗೆ ಸಹಕಾರ ನೀಡಿದ್ದಾರೆ. ಅವ್ರನ್ನ ನಾವು ಈಗ ಜಸ್ಟ್ ಅವರಿಗೆ ಕರ್ಕೊಂಡು ಹೋಗಿದ್ದೇವೆ ಒಂದು ಕಡೆ, ಅಲ್ಲಿ ಪ್ರೊಸೀಜರ್ ಮಾಡಿಬಿಟ್ಟು ಅವ್ರನ್ನೆಲ್ಲ ವಾಪಸ್ ಕಳಿಸ್ತೀವಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿಯೂ ಸಹ ಪ್ರತಿಭಟನಾಕಾರರು ಯಾರು ಇದ್ದರೆ ದಯವಿಟ್ಟು 144 ಸೆಕ್ಷನನ್ನು, ಕಾನೂನನ್ನು ಅದನ್ನು ಉಲ್ಲಂಘನೆಯನ್ನು ಮಾಡಬಾರ್ದು. ಯಾಕಂದರೆ ಅದು ಒಂದು ಆದೇಶ, ಅದು 144 ಏನು ಆದೇಶ ಇದೆ ಅದರಲ್ಲಿರ್ತಕ್ಕಂಥ ಕಾನೂನು ರೀತಿಯಲ್ಲಿ ನೀಡತಕ್ಕಂಥ ಆದೇಶ, ಅದನ್ನು ಏನಾದರೂ ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಈಗ ಶಾಂತಿ ಇದೆ, ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಈಗ 27 ಜನ ಮತ್ತು ನಿನ್ನೆ ಒಂದು 4-5 ಜನನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಈ ರೀತಿ ತನಿಖೆ ನಡೀತಾ ಇದೆ. ಅದಕ್ಕೆ ಸ್ವಲ್ಪ ಏನಿದೆ ಈಗ, ಮತ್ತು ಅದ್ರ ಜೊತೆಗೆ ಅನುಗೋಳದಲ್ಲಿ ಏನು ನಮ್ಮ ರಾಯಣ್ಣಜಿಯವರ ಮೂರ್ತಿ ಏನಿತ್ತು ಅಲ್ಲಿ ಮತ್ತೆ ಪುನಃ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಅಲ್ಲಿ ಅವರು ಇದಾಗಿದ್ದಾರೆ, ಏನು ಅವರು ಸಹ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರೇ ವಿಡಿಯೋ ಮತ್ತು ಮೆಸೇಜ್ಗಳನ್ನು ಮಾಡಿಬಿಟ್ಟು ಇಲ್ಲಿ ಯಾರೂ ಬರೋ ಅವಶ್ಯಕತೆ ಇಲ್ಲ, ಇಲ್ಲಿ ಎಲ್ಲ ಪರಿಸ್ಥಿತಿ ಸಮಾಧಾನವಾಗಿದೆ ಮತ್ತು ಪೊಲೀಸರ ಸಹಕಾರ ನೀಡ್ತಾ ಇದ್ದಾರೆ ಅಂತಲೂ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ FIR ಆಗಿದೆ, ಅರೆಸ್ಟು ಆಗಿದೆ. ಅದನ್ನು ವೆರಿಫೈ ಮಾಡಿಬಿಟ್ಟು ನಾವು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಈ ನಿಟ್ಟಿನಲ್ಲಿ ಇಲ್ಲಿ ಬಂದ್ಬಿಟ್ಟು ಜನ ಸೇರೋದ್ರಿಂದ 144 ವೈಲೇಷನ್ ಆಗುತ್ತೆ ಮತ್ತು ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸೊ ಆದ್ದರಿಂದ ಭಾವನೆಗಳು ಇರುತ್ತೆ, ಬಟ್ ಕಾನೂನು ಒಂದು ಕಡೆ ಆದರೆ ಅದಕ್ಕೆ ಕಾನೂನನ್ನು ಕೈ ಎತ್ಕೊಳ್ಬಾರ್ದು. ಆ ಥರ ಕೈಗೆ ಎತ್ಕೊಂಡ್ರೆ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಪ್ರತಿಭಟನಾಕಾರರಿಗೆ, ಸಾರ್ವಜನಿಕರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ಳೋದು, 144 ಸೆಕ್ಷನ್ ಏನಿದೆ ಅದನ್ನು ದಯವಿಟ್ಟು ಪಾಲಿಸಿ, 4 ಜನಕ್ಕಿಂತ ಹೆಚ್ಚಿಗೆ ಜನ ಸೇರ್ಲಿಕ್ಕೆ ಹೋಗಬೇಡಿ ಅಂತ. ಕೆಲವೊಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ ಅದ್ರ ಪಿತೂರಿ ಮಾಡಿದವರು ಇನ್ನೂ ಅರೆಸ್ಟ್ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ ಸರ್. ನೋಡಿ, 27 ಜನನ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಪಿತೂರಿ ಮಾಡಿದವರಿದ್ದಾರೆ, ಕೃತ್ಯವನ್ನು ಮಾಡಿದವರಿದ್ದಾರೆ. ಅದು ತನಿಖೆಯ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ವಿಶೇಷ 2 ತನಿಖಾ ತಂಡಗಳನ್ನು ಮಾಡಿದ್ದಾರೆ. 2 ACPಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ಮಾಡಿದ್ದೀವಿ. ಅವ್ರು ಯಾರ್ಯಾರು ಇದ್ದರೂ ಅದ್ರ ಬಗ್ಗೆ ಎಲ್ಲ ಮಾಹಿತಿನ ತೆಗೆದುಕೊಂಡು ಬಿಟ್ಟೇ ಮಾಡಿದ್ದೀವಿ. ಇನ್ನು ಯಾರ್ಯಾರು ಯಾವ್ಯಾವ ಘಟನೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಬಗ್ಗೆ ಅದು ತನಿಖಾ ಕಾಲದಲ್ಲಿ ಅದು ಬೆಳಕಿಗೆ ಬರುತ್ತೆ. ಇನ್ನು ಮತ್ತೆ ನಿನ್ನೆ 4-5 ಜನನ ವಶಕ್ಕೆ ಪಡೆದುಕೊಂಡಿದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ. ಯಾರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಯಾರು ಅದಕ್ಕೆ ಪಿತೂರಿ ಮಾಡಿದ್ದಾರೆ ಅಂಥವ್ರ ಬಗ್ಗೆನೇ ನಾವು ಹೆಚ್ಚಿನ ಒಂದು
ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥ ಪ್ರೊಸೀಜರ್ ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸಪರೇಟ್ ಆಗಿ ಇಬ್ಬರು ACPಗಳ ನೇತೃತ್ವದಲ್ಲಿ ಟೀಮನ್ನು ರಚನೆ ಮಾಡಿ ಮಾಡ್ತಾ ಇದ್ದಾರೆ. ಸರ್, ಈಗ ನಾಳೆ ಬೆಳಗಾವಿ ಚಲೋ ಇದೆ ಮತ್ತು ಸುವರ್ಣಸೌಧ ಮುತ್ತಿಗೆ ಇದೆ, ಯಾವ ರೀತಿ ಬಂದೋಬಸ್ತ್ ಕೈಗೊಳ್ತಾ ಇದ್ದಾರೆ ಸರ್? ಅದೇ ನಾನು ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಇದೆ. ಮತ್ತು ಪ್ರತಿಭಟನಾಕಾರರು ಯಾರು ಬರ್ತೀನಿ, ಸಂಘಟನಾಕಾರರು ಯಾರಿದ್ದಾರೆ ಅವ್ರ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಈ ಥರ 144 ಇದೆ, ಅದನ್ನು ಉಲ್ಲಂಘನೆ ಮಾಡಬಾರ್ದು ಅಂತೇಳಿ. ಅವರು ಸಹಕಾರ ನೀಡ್ತಾರೆ ಅಂತೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡುವ ನಾಳೆ ಹೇಗಾಗುತ್ತೆ ಅಂತೇಳಿ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರ ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಮಾಡ್ಕೊಂಡ್ಬಿಟ್ಟು ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನೋಡ್ಕೋತೀವಿ. DCP ವಿಕ್ರಮ್ ಆಮ್ಟೆ ಅವರ ಅಭಿಪ್ರಾಯವಿದೆ. ಒಟ್ಟಾರೆ ನಾಳಿನ ಸುವರ್ಣಸೌಧ ಮುತ್ತಿಗೆಗೂ ಸಹ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ನಾಳೆಯೂ ಸಹ ನಿಷೇಧಾಜ್ಞೆ ಮುಂದುವರಿಸ್ತೇವೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಶಿವರಾಮ ಸುಡಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕನ್ನಡಪರ ಸಂಘಟನೆಗಳಿಂದಲೂ ಕೂಡ ಬೆಳಗಾವಿ ಚಲೋವನ್ನ ಮಾಡಲಾಯಿತು. ರಾಯಣ್ಣಗೆ ಅಪಮಾನ ಖಂಡಿಸಿ ಬೆಳಗಾವಿ ಚಲೋ ಮಾಡಲಾಗ್ತಾ ಇರುವಂತದ್ದು. ಬೆಂಗಳೂರಿನಿಂದ ಬೆಳಗಾವಿಯತ್ತ ಹೋಗ್ತಾ ಇದ್ದಾರೆ ಸಂಘಟನೆಗಳ ಕಾರ್ಯಕರ್ತರು. ವಾಟಾಳ್ ನಾಗರಾಜ್ ಕರ್ವೆ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಭಾಗಿಯಾಗಿದ್ರು. ಇನ್ನು ಹಲವಾರು ಕನ್ನಡಪರ ಸಂಘಟನೆಯವರು, ರೈತಪರ ಸಂಘಟನೆಯವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಅವರೆಲ್ಲರೂ ಕೂಡ ಈಗ ಬೆಳಗಾವಿಗೆ ಹೋಗ್ತಾ ಇದ್ದಾರೆ. ನಾಳೆ ಸುವರ್ಣಸೌಧವನ್ನ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೆಳಗಾವಿಯತ್ತ ತೆರಳಿದ್ದಾರೆ. ಆಲ್ರೆಡಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯದಾದ್ಯಂತ. ಇನ್ನ ಇವತ್ತು ಬೆಂಗಳೂರಿನಲ್ಲಿ ಬೆಳಗಾವಿ ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಸಾಂಕೇತಿಕವಾಗಿ ರಾಯಣ್ಣ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಪಾದಯಾತ್ರೆಯನ್ನ ಮಾಡಿದ್ರು. ಚಲೋವನ್ನ ಮಾಡುವಂತಹ ಸಂದರ್ಭದಲ್ಲಿ ಈಗ ನಾಳೆ ಇರುವಂತದ್ದು ಅಸಲಿಯತ್ತು. ಯಾಕಂದ್ರೆ ಪ್ರವೀಣ್ ಶೆಟ್ಟಿ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರು ಸೇರಿದಂತೆ ಕುರುಬೂರು ಶಾಂತಕುಮಾರ್ ಅವರಾಗಿರ್ಬೋದು, ಇನ್ನು ಸಾಕಷ್ಟು ಕನ್ನಡಪರ ಸಂಘಟನೆಯವರು ಇವರ ನೇತೃತ್ವದಲ್ಲಿ ಹೋಗ್ತಾ ಇರುವಂತದ್ದು. ನಾರಾಯಣ್ ಗೌಡರು ಕೂಡ ಹೋಗ್ತಾ ಇದ್ದಾರಂತೆ. ಇವರು ಸೇರಿದಂತೆ ರೈತಪರ ಸಂಘಟನೆಯವರೆಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ನಾಳೆ ಹೋಗಿ ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕನ್ನಡಿಗರ ಪರವಾಗಿ ನಿಂತ್ಕೊಬೇಕು, ಕಠಿಣವಾದಂತ ಕ್ರಮಗಳನ್ನ ಕೈಗೊಳ್ಳಬೇಕು MES ವಿರುದ್ಧ ಅನ್ನುವಂಥದ್ದು ಇವರ ಆಗ್ರಹ. MES ಅನ್ನ ಬ್ಯಾನ್ ಮಾಡಬೇಕು ಅನ್ನೋದು. ಕಾಂಗ್ರೆಸ್ನಲ್ಲಿ DKಶಿಯದ್ದು ಒಂದು ಟೀಮ್, ಸಿದ್ದರಾಮಯ್ಯನವರದ್ದು ಒಂದು ಟೀಮ್ ಇದೆ ಅನ್ನುವಂಥ ಆರೋಪ ಇದೆ. ಈ ಆರೋಪದ ಬಗ್ಗೆ ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಹೇಳಿದ್ರು? ನ್ಯೂಸ್ 18 ಕನ್ನಡ ಸಂಪಾದಕರಾಗಿರುವಂಥ ಸಿದ್ದು ಕಾಳಜಿ ನಡೆಸಿಕೊಡುವಂಥ 1-to-1 ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಒಂದು DK ಶಿವಕುಮಾರ್ ಅವರ ತಂಡ ಅಂತನೋ, ಇನ್ನೊಂದು ಸಿದ್ದರಾಮಯ್ಯ ಅವರ ತಂಡ ಅಂತನೋ. ಸೊ ಎಲ್ಲೋ ಒಂದು ಕಡೆ ಒಂದು ಭಾವನೆ ಇದೆ, ಒಂದಿಷ್ಟು ಆರೋಪಗಳಿದ್ದಾವೆ. DK ಶಿವಕುಮಾರ್ ಅವರು ಪಕ್ಷದೊಳಗೆ ಇನ್ನೊಂದು ಪಕ್ಷವನ್ನು ಅಥವಾ ಇನ್ನೊಂದು ತಂಡವನ್ನು ಕಟ್ತಾ ಇದ್ದಾರಂತ. ಖಂಡಿತ ಇಲ್ಲ. ಈ ಆರೋಪಗಳನ್ನು ನಾನು ತಳ್ಳಿ ಹಾಕಲಿಕ್ಕೆ ಬಯಸ್ತೇನೆ. ರಾಜಕಾರಣದಲ್ಲಿ ಎಲ್ಲರೂ ಒಂದು ದಿನ ಅಧಿಕಾರದಲ್ಲಿ ಬರಬೇಕನ್ನೋ ಆಸೆ ಸಹಜ, ಎಲ್ಲರಿಗೂ ಇರುತ್ತೆ. ಆದರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ. DK ಶಿವಕುಮಾರ್ ಅವ್ರಿಗಾಗಲಿ ಅಥವಾ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ಒಬ್ಬರ ಮೇಲೆ ಒಬ್ಬರಿಗೆ ಒಳ್ಳೆ ಭಾವನೆಗಳನ್ನು ಬಿಟ್ಟರೆ ನನಗೇನು ಬೇರೆದು ಕಾಣಿಸ್ತಾ ಇಲ್ಲ. ಇಲ್ಲಿ ತಂಡಗಳಿಲ್ಲ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪೂರ್ಣ ಸಂದರ್ಶನ ಇಂದು ಸಂಜೆ 6 ಗಂಟೆಗೆ 1-to-1 ವಿತ್ ಸಿದ್ದು ಕಾಳೋಜಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುತ್ತೆ. ತಪ್ಪದೆ ನೋಡಿ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.